ಇವತ್ತು ಮೊನ್ನೆ ನಡೆದಂತಹ 1ನೇ ತಾರೀಕು ನಡೆದಂತಹ ಘಟನೆ ನಂತರ ಮತ್ತೆ ರಾಮೇಶ್ವರಂ ಕೆಫೆ ಇವತ್ತು ರೀಓಪನ್ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ ಪೂಜೆ ಮಾಡಿ ಓಪನ್ ಮಾಡಿದೆ. ಭಾಳ ಸಂತೋಷ ಆಗುತ್ತೆ. ಏನು ಮೊನ್ನೆ ನಡೆದಂತಹ ಘಟನೆ ಈ ತರಹದ್ದು ಮತ್ತೆ ಮರುಕಳಿಸಬಾರ್ದು. ಇವರ ಬಗ್ಗೆ ಸರ್ಕಾರ ಒಂದು ಹೆಚ್ಚಿನ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತಗೊಳ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಇವತ್ತು ಸರ್ಕಾರಗಳು ಯಾವುದೇ ಇಂತಹ ಒಂದು ಶಕ್ತಿಗಳಿಗೆ ನಾವು ಒಂದು ಅವಕಾಶವನ್ನು ಕೂಡ ಕೊಡಬಾರ್ದು. ಯಾಕೆಂತ ಹೇಳಿದ್ರೆ ಇವ್ರುಗಳು ಏನಿದೆಯೋ ಇದು ಮತ್ತೆ ಇವರು ಕೂಡ ಬಹಳಷ್ಟು ಜನ ಇದ್ರ ಹಿಂದೆ ಇರಬೇಕು. ಯಾಕೆಂದ್ರೆ ಈ ಜಾಗಕ್ಕೂ ಕೂಡ ಮಾಡಲಿಕ್ಕೂ ಕೂಡ ಅವನು ಬಹಳಷ್ಟು ದಿನಗಳಿಂದ ಪ್ಲಾನ್ ಮಾಡಿದ್ದಾನೆ. ಇದೇ ಥರ ಬೇರೆ ಯಾವುದು ಕೂಡ ಮಾಡಬಾರ್ದು ಅಂತ ಹೇಳಿ ಇವತ್ತು ಸರ್ಕಾರ ಹೆಚ್ಚಿನ ಒಂದು ಗಮನವನ್ನು ವಹಿಸಬೇಕು. ಇಂಥವ್ರ ಮೇಲೆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತಗೊಂಡು ಯಾರು ದೇಶದ್ರೋಹಿಗೆ ಚಟುವಟಿಕೆಗಳು ಮಾಡ್ತಾರೋ ಅವ್ರಿಗೆ ಕಠಿಣ ಶಿಕ್ಷಣವನ್ನು ಕೊಡಬೇಕು. ಸರ್ಕಾರ ಒಂದು ಖಡಕ್ ಒಂದು ಸೂಚನೆಯನ್ನು ಕೂಡ ಇಂಥವ್ರಿಗೆ ಕೊಡಬೇಕು. ಖಂಡಿತ ಇವತ್ತು ನಾನಾಗ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರಾಗ್ಲಿ ನಾವೆಲ್ಲರೂ ಕೂಡ ಇನ್ನೂ ಬಹಳಷ್ಟು ಜನ ಬಂದು ಇವತ್ತು ಧೈರ್ಯ ತುಂಬುತ್ತಾ ಇದ್ದೀವಿ. ಯಾಕಂತಂದ್ರೆ ಇಂಥದಕ್ಕೆ ನಾವು ಹೆದರಬಾರ್ದು. ಖಂಡಿತವಾಗ್ಲೂ ಕೂಡ ನಮ್ಮ ದೇಶದಲ್ಲಿ ಬಹಳಷ್ಟು ನಾವೆಲ್ಲ ದೇಶಭಕ್ತರು. ಯಾರೋ ದೇಶದ್ರೋಹಿಗಳು ಮಾಡುವಂತ ಈ ಚಟುವಟಿಕೆ ಇದೆ. ನಾವೆಲ್ಲರೂ ಕೂಡ ಯಾರಿಗೆ ಇಂಥದ್ದು ಏನು ಕೂಡ ಘಟನೆ ಆಗಬಾರ್ದು. ನಾವೆಲ್ಲರೂ ಕೂಡ ಇಂಥವ್ರ ಜೊತೆ ಧೈರ್ಯ ತುಂಬಲಿಕ್ಕೇನೆ ನಾವು ಇವತ್ತು ಬಂದಿದ್ದೀವಿ ಅಂತ ಕೂಡ ಖಂಡಿತವಾಗ್ಲೂ ಕೂಡ ಇವಾಗ ಎಣ್ಣೆ ಕೂಡ ತಗೊಂಡಿರೋದು ನಿಜವಾಗ್ಲೂ ಒಂದು ಒಳ್ಳೆಯ ಸುದ್ದಿ. ಅವ್ರು ಕೂಡ ಇನ್ನೇನು ಬರುವ ದಿನಗಳಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಇವಾಗ ಕೂಡ ಸುಳುವು ಸಿಕ್ಕಿದೆ ಅಂತ ಹೇಳಿ ಕೂಡ ನಾನು ಕೂಡ ನಿಮ್ಮ ಮಾಧ್ಯಮಗಳ ಮುಖಾಂತರ ನೋಡ್ತಿದ್ದೆ. ಖಂಡಿತವಾಗ್ಲೂ 1 or 2 days ಅಲ್ಲಿ ಇದಕ್ಕೊಂದು ಉತ್ತರ ಸಿಗುತ್ತೆ ಅನ್ನೋದು ನನಗೆ ಕಾನ್ಫಿಡೆನ್ಸ್.